ಶ್ರೀ ಗುರುಭ್ಯೋ ನಮಃ ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024ನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ. ಧನುಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಮ ಧನುಸ್ಸು ರಾಶಿಯ ಮೇಲೆ ವಿಶೇಷವಾದ ದೃಷ್ಟಿ ರವಿ ಬುಧರು ಇದೆ. ಆ ರವಿ ಬುಧರ ಅನುಗ್ರಹ ಸಿಗೋದು ಭಾಳ ಕಷ್ಟ ನೋಡಿ. ಈ ಸಲ ಸಿಕ್ಕಿದೆ ನಿಮಗೆಲ್ಲರಿಗೂ. ಇದರಿಂದ ಏನು ಫಲ ನಮಗೆ ಅಂದರೆ, ರವಿ ಸಂಧಿ ಆಗೋದ್ರಿಂದ ಒಳ್ಳೆ ಶ್ರೀಮಂತರಾಗುವಂಥ ಯೋಗ, ವಿದ್ಯಾವಂತರಾಗುವಂಥ ಯೋಗ, ಅಧಿಕಾರವಂತರಾಗುವಂಥ ಯೋಗ, ಭೂಮಿ ಮನೆ ವಾಹನ ಜಮೀನು ಎಲ್ಲವೂ ಮಾಡಿಕೊಂಡು ಒಳ್ಳೆ ಯೋಗವನ್ನು ಪಡೆಯುವಂಥ ಕಾಲ ಇದು ನಿಮ್ಮ ರಾಶಿ ಮೇಲೆ. ಯಾಕೆಂದರೆ ಗುರು ಬಂದು ಶುಭಗ್ರಹ, ರವಿ ಶುಭಗ್ರಹ, ಬುಧ ಶುಭಗ್ರಹ ಆಗ್ತಾರೆ. ಯಾಕೆಂದರೆ ಶುಭಗ್ರಹಗಳ ಜೊತೆ ಬುಧನ ದೃಷ್ಟಿ ಇದ್ದರು ವಿಶೇಷವಾದ ಅನುಗ್ರಹವಾದವು. ಯಾಕೆಂದರೆ ಇದೆಲ್ಲ ಕೂಡಿ ಬರೋಲ್ಲ ಮನುಷ್ಯನಿಗೆ. ದುಡ್ಡಿದ್ದರೆ ಆರೋಗ್ಯ ಇರಲ್ಲ, ಆರೋಗ್ಯ ಇದ್ದರೆ ದುಡ್ಡು ಇರಲ್ಲ. ಸೊ ಇಲ್ಲಿ ನಿಮಗೆಲ್ಲವೂ ಕೂಡಿ ಬರುವಂತಹ ಯೋಗ, ಲಕ್ಷ್ಮೀ ಸರಸ್ವತಿಯರು ಒಟ್ಟಿಗೆ ಅನುಗ್ರಹ ಮಾಡುವಂಥ ಯೋಗ ಆಗಿದೆ ಧನುಸ್ಸು ರಾಶಿಯವರಿಗೆ. ಹಾಗಾಗಿ ಈ ತಿಂಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿಕೊಳ್ಳಿ ನೀವೆಲ್ಲರೂ. ಮತ್ತು ಸರ್ಕಾರ ಕೆಲಸಗಳ ಮಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳಿ. ವಿಶೇಷವಾಗಿ ರವಿ ಬಂದರೆ ಅದಕ್ಕೋಸ್ಕರವೇ ನಿಮ್ಮ ಕೆಲಸಕ್ಕೆ ಯಾವ ತೊಂದರೆಗಳೂ ಬರೋದಿಲ್ಲ. ಬೇರೆಯವರ ಕೆಲಸಕ್ಕೆ ಹೋದ ತೊಂದರೆ ಅನುಭವಿಸ್ಬಿಡ್ತೀರಿ. ಹಾಗಾಗಿ ಸರ್ಕಾರ ಕೆಲಸಗಳಲ್ಲಿ, ಜವಾಬ್ದಾರಿ ಕೆಲಸಗಳಲ್ಲಿ ಸ್ವಲ್ಪ ಹೆಚ್ಚು ಗಮನವಿರಬೇಕಾಗ್ತದೆ. ಮತ್ತು ಕೆಲಸ ಕಾರ್ಯ ಹೆಚ್ಚು ಶ್ರಮ ಹಾಕೋಬೇಕು. ಶ್ರಮ ಅಂದರೆ ಕಷ್ಟ ಬೀಳಬೇಕು ಈಗ. ಯಾಕೆಂದರೆ ಒಳ್ಳೆ ಕಾಲ ಕೂಡ ಬಂದಾಗ ನಮ್ಮದು ಎಫರ್ಟ್ ಇರಬೇಕಲ್ಲ. ಆ ಎಫರ್ಟ್ ಹಾಕಿ ಕಲಿ ಒಳ್ಳೊಳ್ಳೆ ಕೆಲಸಗಳು ಅನುಕೂಲವಾಗ್ತದೆ. ಹೊಸ ವ್ಯಾಪಾರಿಗಳು ವ್ಯವಹಾರಗಳ ಬಗ್ಗೆ ಅತೀ ಚಿಂತೆ ಮಾಡ್ತೀರಿ. ಏನೇನು ಮಾಡಬೇಕು ಹೇಗೆ ಅಂತ ಮಾಡಿ ಪ್ರಯತ್ನ ಮಾಡಿ ಹೊಸ ವ್ಯವಹಾರ ಶುರು ಮಾಡಿ. ಇವೆಲ್ಲವೂ ಆಗಸ್ಟ್ ತಿಂಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸು. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳಿರ್ತದೆ, ನಿಮ್ಮ ಕೆಲಸ ಕಾರ್ಯಗಳಿರ್ತದೆ, ಬ್ಯಾಂಕ್ ವ್ಯವಹಾರಗಳಿರ್ತದೆ, ಸೈಟ್ ವ್ಯವಹಾರಗಳಿರ್ತದೆ. ಎಲ್ಲಿ ಹೋದರೂ ಸಹ ಲಾಭವಾಗುವಂಥ ಚೆನ್ನಾಗಿದೆ. ಯೋಚನೆ ಮಾಡಿ ಕೆಲಸ ಮಾಡಿ. ಸಾಲ ವಿಚಾರದಲ್ಲಿ ಹೋಗೋಕ್ಕೆ ಹೋಗಬೇಡಿ. ಅವ್ರಿಗೆ ಸಾಲ ಕೊಡ್ಸೋಕ್ಕೆ ಹೋಗಬೇಡಿ, ಸಾಲ ಕೊಡೋಕ್ಕೆ ಹೋಗಬೇಡಿ. ಸಾಲ ಕೊಟ್ಟಿದ್ದು ನಿಮಗೆ ವಾಪಸ್ ಬರೋದಿಲ್ಲ. ಶೂರಿಟಿ ವಿಚಾರದಲ್ಲಿ ಹೋಗಬೇಡಿ. ಮತ್ತು ಪತ್ನಿಯ ಆರೋಗ್ಯ ಸ್ವಲ್ಪ ತೊಂದರೆಗಳಾಗ್ತದೆ. ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಅಥವಾ ಆ ಪತ್ನಿ ಸ್ವಲ್ಪ ಪೆಟ್ಟು ಮಾಡ್ಕೊಂಡ್ಬಿಡ್ತಾಳೆ, ಸ್ವಲ್ಪ ಕಾಲಕ್ಕೆ ಏಟು ಮಾಡ್ಕೊಂಡ್ಬಿಡ್ತಾಳೆ, ಮೂಳೆಗೆ ಏಟಾಗುವ ಚಾನ್ಸ್ ಇರ್ತದೆ. ಸ್ವಲ್ಪ ಹುಷಾರು ಗಮನ ಕೊಡೋಕ್ಕೆ ಹೇಳಿ. ಸ್ವಲ್ಪ ಮುಂಗೋಪ ಕಡಿಮೆ ಮಾಡ್ಕೊಳ್ಳಿ. ಧನುಸ್ಸು ರಾಶಿ ಮುಂಗೋಪ ಮಾಡ್ಕೊಂಡ್ಬಿಡ್ತೀರಿ ಕೆಲವು ವಿಚಾರದಲ್ಲಿ. ಆ ಮುಂಗೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ. ಈ ತಿಂಗಳು ಒಳ್ಳೆ ಕಂಕಣ ಭಾಗ್ಯಗಳಾಗುವಂಥ ಯೋಗ ಚೆನ್ನಾಗಿದೆ. ಮದುವೆ ಪ್ರಯತ್ನಪಟ್ಟ ಅಂಥವ್ರಿಗೆ ಮದುವೆ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಒಳ್ಳೆ ಬಡ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಕೆಲವು ಸಲ ಯೋಚನೆ ಮಾಡಿ ಕೆಲಸ ಮಾಡ್ಕೊಂಬಿಡ್ತೀರಿ. ಪ್ರಜ್ಞಾಹೀನ ಅಂತೀವಿ ಅದನ್ನು. ಯೋಚನೆ ಮಾಡಬೇಕು ಕೆಲವು ವಿಚಾರದಲ್ಲಿ. ಎಲ್ಲ ನಂಗೆ ಗೊತ್ತು ನಾನೇ ಸರಿ ಅಂತೆಲ್ಲ ಹೋಗಬೇಡಿ. ಪ್ರಜ್ಞಾಹೀನತೆಗೆ ಹೋಗಬೇಡಿ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ ಅನುಕೂಲವಾಗ್ತದೆ. ವ್ಯಾಸಂಗದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಎಫರ್ಟ್ ಹಾಕ್ರಿ. ಸ್ವಲ್ಪ ತೊಂದರೆ ಮಾಡ್ಕೊಂಡ್ಬಿಡ್ತೀರಿ. ಓದೋ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಹಾಕಿ ಅನುಕೂಲ ಆಗ್ತದೆ. ಮತ್ತು ನೀವು ಜೀವನದ ನಾನು ಉತ್ತಮವಾಗಿ ಇರಬೇಕು, ಜೀವನ ನಿರೂಪಿಸ್ಕೋಬೇಕು, ಉತ್ತಮ ಭವಿಷ್ಯವನ್ನು ಕಾಣಬೇಕು ಅಂತ ಭಾಳ ಎಫರ್ಟ್ ಹಾಕ್ತೀರಿ. ಅದರಿಂದ ಒಳ್ಳೆ ಅನುಕೂಲವಾಗ್ತದೆ. ಸ್ವಲ್ಪ ಮಕ್ಕಳ ಸಾಲವನ್ನು ತೀರಿಸಬೇಕಾಗ್ತದೆ. ಮಕ್ಕಳು ಸಾಲ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಆ ಮಕ್ಕಳ ಬಗ್ಗೆ ಗಮನ ಕೊಟ್ಟು ನೋಡ್ಕೊಳ್ಳಿ. ಸಾಲ ಗಿಲ ಮಾಡೋಕ್ಕೆ ಬೆಳಕ್ಕೆ ಹೋಗಬೇಡಿ. ಆ ಸಾಲದಿಂದ ನಿಮಗೆ ಹೊರೆ ಹೆಚ್ಚಾಗ್ಬಿಡ್ತದೆ. ಶುಭ ಕಾರ್ಯಗಳು ಸ್ವಲ್ಪ ಧನ ವ್ಯಯ ಆಗ್ತದೆ, ಮಾಡ್ಬೋದು. ಧರ್ಮ ಕಾರ್ಯಗಳಿಗೆ ಧನ ವ್ಯಯ ಆಗ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗೋದ್ರಿಂದ ಧನ ವ್ಯಯ ಆಗ್ತದೆ. ಅದು ಸದ್ವಿನಿಯೋಗನೇ ಆಗ್ತದೆ, ತೊಂದರೆ ಇಲ್ಲ. ಆದಾಯಕ್ಕಿಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ಕೊಂಡ್ಬಿಡ್ತೀರಿ ಕೆಲವು ವಿಚಾರದಲ್ಲಿ. ಸ್ವಲ್ಪ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಉಳಿಸ್ಕೊಳ್ಳಿ, ಅನುಕೂಲ ಆಗ್ತದೆ. ಮತ್ತು ಮನೆಯಲ್ಲಿ ಜವಾಬ್ದಾರಿ ಕೆಲಸ ಸಿಗ್ತದೆ ನಿಮಗೆ, ದೊಡ್ಡತನ ಸಿಗ್ತದೆ ನಿಮಗೆ. ಹಿರಿಯರು ಮಾಡ್ತಾರೆ ನಿಮ್ಮನ್ನ. ಆ ಹಿರಿಯತನವನ್ನು ಉಳಿಸ್ಕೊಳ್ಳಿ. ಮತ್ತು ಕುಟುಂಬವನ್ನು ಪೋಷಣೆ ಮಾಡ್ತೀರಿ. ಎಲ್ಲರೂ ಸಾಕಕ್ಕೆ ಹೋಗ್ತೀರಿ, ಎಲ್ಲರೂ ನೋಡ್ಕೊತೀರಿ. ಅದೆಲ್ಲ ಒಳ್ಳೆ ಗುಣ ಮಾಡಿ, ತೊಂದರೆ ಇಲ್ಲ. ನೀವು ಎಷ್ಟೇ ಸಹಾಯ ಮಾಡಿದ್ರೂ ಸ್ವಲ್ಪ ಹೆಸರು ಬರೋ ಕಡಿಮೆನೇ. ಎಷ್ಟೇ ನೀವು ಸಹಾಯ ಮಾಡಿ ಏನೇ ಕೆಲಸ ಮಾಡಿದ್ರೂ ಇಷ್ಟೇ ಮಾಡಿದ್ದೆ ಅಂದ್ರೆ ಆ ಸಹಾಯಕ್ಕೆ ಹೆಸರು ಬರೋದು ಭಾಳ ಕಡಿಮೆ. ಬೇಡ ನಮಗೆ. ನೀವು ಮಾಡುವಂಥ ಸಹಾಯ, ಮಾಡುವಂಥ ಕೆಲಸ ದೇವರ ಲೆಕ್ಕದಲ್ಲಿ ಇರ್ತದೆ, ಮನುಷ್ಯನ ಲೆಕ್ಕ ಬೇಡ ನಮಗೆ. ಹಾಗಾಗಿ ನೀವು ಶ್ರಮ ವಹಿಸಿ ಕಟ್ಟಬಿದ್ದು ಮನೆ ಕುಟುಂಬ ಪೋಷಣೆ, ಕೆಲಸ ಕಾರ್ಯಗಳು ಮಾಡಿರಿ. ಎಲ್ಲವೂ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮ್ಮ ಅಭಿವೃದ್ಧಿಗೆ ನೀವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಸ್ವಲ್ಪ ಶನೈಶ್ಚರನ ಶಾಂತಿನ ಮಾಡುವಂತಹದ್ದು, ಶನೈಶ್ಚರನಿಗೆ ತೈಲಾಭಿಷೇಕ ಮಾಡುವಂತಹದ್ದು, ಸ್ವಲ್ಪ ಎಳ್ಳೆಣ್ಣೆ ದಾನ ಕೊಡೋದ್ರಿಂದ ಮನಸ್ಸಿಗೆ ಶಾಂತಿ, ಕೆಲಸ ಕಾರ್ಯಗಳಲ್ಲಿ ಉನ್ನತವಾಗಿ ಅನುಕೂಲವಾಗುವಂತಹದ್ದು, ಆರೋಗ್ಯದಲ್ಲಿ ಬದಲಾವಣೆ, ಹೆಂಡತಿಯ ಆರೋಗ್ಯದಲ್ಲಿ ಬದಲಾವಣೆ, ಇವೆಲ್ಲವೂ ಶನಿ ಕಾರಣದಿಂದ ಆಗಬಹುದು. ಹಾಗಾಗಿ ಶನಿಯ ಪೂಜೆಯನ್ನು ಮಾಡುವುದು, ಶನೈಶ್ಚರನ ಮಂತ್ರ ಜಪ ಮಾಡುವುದು, ಶನೈಶ್ಚರನ ದೇವಾಲಯಕ್ಕೆ ಹೋಗೋದ್ರಿಂದ ಎಲ್ಲ ಕಷ್ಟ ಪರಿಹಾರವಾಗಿ ಸುಖವಾಗಿರಬಹುದು. ನಮಸ್ಕಾರಗಳು.